ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಉತ್ತರ ಕಾಶ್ಮೀರದ ಹಿಮ ಪರ್ವತಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಉಗ್ರರು ಗಡಿಯುದ್ದಕ್ಕೂ ಕೂಡ ನುಸುರೋದ್ರ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಆ ನಂತರದಲ್ಲಿ ಬಿಎಸ್ಎಫ್ ಯೋಧರು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಗಡಿಯಿಂದಲೇ ನಮ್ಮ ಪ್ರತಿನಿಧಿ ಇರ್ಫಾನ್ ಖುರೇಶಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯಲ್ಲಿ ನಿರಂತರ ಕದನ ವಿರಾಮ ಉಲ್ಲಂಘನೆ ಮಾಡ್ತಿದೆ. ಮತ್ತೊಂದೆಡೆ ಗಡಿಯಲ್ಲಿ ಉಗ್ರರು ನುಸುಳುವ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಹೀಗಾಗಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಅಂದರೆ ಕಾಡು ಪ್ರದೇಶ, ಎತ್ತರ ಪ್ರದೇಶ ಹಾಗೂ ಹಿಮ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ಸನ್ನದ್ಧವಾಗಿವೆ. ಈಗ ನಾವು ಉತ್ತರ ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಇದ್ದೇವೆ. ಹಿಮಪಾತವಾಗ್ತಿರೋ ಪರ್ವತಗಳಲ್ಲಿ ನಮ್ಮ ವೀರ ಸೈನಿಕರು ಕಾವಲು ನಿಂತಿದ್ದಾರೆ. ಬಿಎಸ್ಎಫ್ ಯೋಧರು ಗಸ್ತು ತಿರುಗುತ್ತಿದ್ದಾರೆ. ಈ ಸ್ಥಳ ಸಮುದ್ರ ಮಟ್ಟದಿಂದ 11,000ದಿಂದ 13,000 ಅಡಿ ಎತ್ತರದಲ್ಲಿದೆ. ಈ ಹೆಪ್ಪುಗಟ್ಟು ವಾತಾವರಣದಲ್ಲೂ ಭದ್ರತಾ ಪಡೆಗಳು ಇಲ್ಲಿ ಕಾವಲು ನಿಂತಿವೆ. ಪುಲ್ವಾಮಾ ದಾಳಿ ಹಾಗೂ ಪಹಲ್ಗಾಮ್ ದಾಳಿ ಬಳಿಕ ಬಿಎಸ್ಎಫ್ ಗಡಿ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ನಾನು ಸ್ವಲ್ಪ ಮುಂದಕ್ಕೆ ಹೋಗಲು ಪ್ರಯತ್ನಿಸ್ತೇನೆ. ನೀವಿಲ್ಲಿ ನೋಡಬಹುದು, ಈ ಯೋಧರು ಇಡೀ ಪ್ರದೇಶದ ಮೇಲೆ ನಿಗಾ ಇಟ್ಟಿದ್ದಾರೆ. ಇದೆಲ್ಲ ಗುಲ್ಮಾರ್ಗ್ನ ಪ್ರವಾಸಿ ತಾಣವಾಗಿದೆ. ನಾವೀಗ ಸಮುದ್ರ ಮಟ್ಟದಿಂದ 13,000 ಅಡಿಗಳಷ್ಟು ಎತ್ತರದಲ್ಲಿದ್ದೇವೆ. ನಮ್ಮ ಕ್ಯಾಮರಾಮ್ಯಾನ್ ತೋರಿಸ್ತಿದ್ದಾರೆ, ಇವೆಲ್ಲವೂ ಮುಂಚೂಣಿ ಪ್ರದೇಶವಾಗಿದೆ. ಈಗಲೂ ಇಲ್ಲಿ ಹಿಮಪಾತವಾಗ್ತಿದೆ. ಕಾಲು ಕೂಡ ಹಿಮದಲ್ಲಿ ಹೂತು ಹೋಗ್ತಿದೆ. ಎತ್ತರದ ಸ್ಥಳಗಳಲ್ಲಿ ಸೇನೆ ನಿಯೋಜನೆಯಾಗಿದೆ. ಶತ್ರುಗಳಿಗೆ ತಿರುಗೇಟು ನೀಡುವ ಮೂಲಕ ಗಡಿಯನ್ನು ಕಾಯುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಸೈಯದ್ ಮುರ್ತುಜಾ ಜೊತೆ ಇರ್ಫಾನ್ ಖುರೇಶಿ, TV9 ಲೈನ್ ಆಫ್ ಕಂಟ್ರೋಲ್, ಉತ್ತರ ಕಾಶ್ಮೀರ.